ಎಲ್ಲರಿಗೂ ನಮಸ್ಕಾರ. ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ. ಮಿಥುನ ರಾಶಿಯವರೇ, ನಿಮ್ಮನ್ನು ನೋಡಿ ಜಗತ್ತು ಒಂದು ಮಾತು ಹೇಳುತ್ತದೆ, ನೀವು ತುಂಬ ಲಕ್ಕಿ ಅಂತ. ಎಲ್ಲರ ಜೊತೆ ಬೇಗ ಮಿಂಗಲ್ ಆಗ್ತೀರಾ, ಚುರುಕಾಗಿ ಮಾತನಾಡುತ್ತೀರಾ. ನಿಮ್ಮಂಥ ಲವಲವಿಕೆಯ ಜನ ಕಡಿಮೆ ಅಂತ ಎಲ್ಲರೂ ನಂಬುತ್ತಾರೆ. ಆದರೆ ಕನ್ನಡಿಯ ಮುಂದೆ ನೀವು ಒಬ್ಬರೇ ನಿಂತಾಗ ಆ ನಗುವಿನ ಹಿಂದೆ ಇರುವ ಅಸಲಿ ಮುಖ ನಿಮಗೆ ಮಾತ್ರ ಕಾಣಿಸುತ್ತದೆ ಅಲ್ಲವಾ? ಯಾವುದೋ ಹೇಳಲಾರದ ಆತಂಕ, ಒಳಗೊಳಗೆ ಕಾಡುವ ಒತ್ತಡ. ಒಂದು ಕಹಿ ಸತ್ಯ ಹೇಳಬೇಕಾದರೆ, ನಿಮ್ಮ ದೇಹ ಒಂದೇ ಇದ್ದರೂ ಅದರೊಳಗೆ ಎರಡು ಮನಸ್ಸುಗಳು ದಿನಕ್ಕೆ 24 ಗಂಟೆ ವಾದ ಮಾಡುತ್ತಾ ಇರುತ್ತವೆ. ರಾತ್ರಿ ಎಷ್ಟು ಹೊತ್ತಾದರೂ ನಿಮ್ಮ ಮೆದುಳು ನಿಶಬ್ದ ಆಗುವುದೇ ಇಲ್ಲ. ನಿಮ್ಮ ಪಕ್ಕದಲ್ಲಿ ಇರುವವರು ಸುಖವಾಗಿ ನಿದ್ರೆ ಮಾಡುತ್ತಾರೆ, ಆದರೆ ನಿಮ್ಮ ತಲೆಯಲ್ಲಿ ಮಾತ್ರ ಸಾವಿರಾರು ಯೋಚನೆಗಳು, ಹಳೆಯ ನೆನಪುಗಳು, ನಾಳೆಯ ಚಿಂತನೆಗಳು ಚಕ್ರವಾತದಂತೆ ಸುತ್ತುತ್ತಾ ಇರುತ್ತವೆ. ಒಂದು ಕ್ಷಣ ಯಾವುದೋ ಐಡಿಯಾ ಬಂದು ಇದನ್ನು ಮಾಡಿಯೇ ಬಿಡುತ್ತೀನಿ ಅಂತ ಉತ್ಸಾಹದಿಂದ ಎದ್ದು ನಿಲ್ಲುತ್ತೀರಾ. ಆದರೆ ನಿನ್ನೆ ಇದ್ದ ಉತ್ಸಾಹ ನಿಮ್ಮಲ್ಲಿ ಆಗ ಇರುವುದಿಲ್ಲ. ಏನೆನ್ನೋ ಕಳೆದುಕೊಂಡ ಹಾಗೆ ಮನಸ್ಸು ಒಂದು ಕಡೆ ನಿಲ್ಲುವುದೇ ಇಲ್ಲ. ಮಿಥುನ ರಾಶಿಯವರೇ, ನಿಮ್ಮೊಳಗೆ ಅಡಗಿರುವಂತಹ ಆಳವಾದ ಸತ್ಯಗಳು, ಯಾರಿಗೂ ಹೇಳದೆ ಉಳಿದಿರುವಂತಹ ಮಾತುಗಳು, ನಿಮ್ಮ ಜೀವನದಲ್ಲಿ ನೀವು ಏಕೆ ಪದೇ ಪದೇ ಸೋಲುತ್ತಿರಲು ಕಾರಣ, ಎಲ್ಲವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಹಾಗೆ ನೊಂದಿರುವಂತಹ ಮಿಥುನ ರಾಶಿಯ ಸ್ನೇಹಿತರಿಗೂ ಹಾಗೂ ಬಂಧುಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಮಿಥುನ ರಾಶಿಯವರೇ, ನಿಮ್ಮದು ಬುಧ ಗ್ರಹದ ರಾಶಿ. ಈ ಜಗತ್ತನ್ನೇ ಗೆಲ್ಲುವಷ್ಟು ಬುದ್ಧಿ, ಚಾತುರ್ಯ ನಿಮ್ಮೊಳಗೆ ಇದೆ. ಆದರೆ ನಿಮ್ಮ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಯಾವ ದಾರಿಯನ್ನು ಹಿಡಿಯಬೇಕೋ ಅನ್ನೋ ಸ್ಪಷ್ಟತೆ ನಿಮಗೆ ಸಿಗುತ್ತಿಲ್ಲ. 10 ದೋಣಿಗಳ ಮೇಲೆ ಕಾಲಿಟ್ಟು ಮಧ್ಯ ಸಮುದ್ರದಲ್ಲಿ ದಿಕ್ಕು ಕಾಣದೆ ನಿಂತಿರುವಂತೆ ನಿಮ್ಮ ಸ್ಥಿತಿಯಾಗಿದೆ. ಜನರು ನಿಮ್ಮನ್ನು ಮನಸ್ಸು ಬದಲಾಯಿಸುವವರು ಅಥವಾ ಗೊಂದಲದ ಗೂಡು ಅಂತ ಕರೀತಾ ಇದ್ದಾರೆ. ಮಿಥುನ ರಾಶಿಯವರೇ, ನಿಮ್ಮ ಈ ಚಂಚಲ ಮನಸ್ಸೇ ನಿಮ್ಮ ಗೆಲುವಿಗೆ ಅಡ್ಡಿಯಾಗುತ್ತಿದೆ. ಇವತ್ತಿನ ಈ ವಿಡಿಯೋ ಕೇವಲ ರಾಶಿ ಭವಿಷ್ಯ ಅಲ್ಲ, ಇದು ನಿಮ್ಮೊಳಗಿನ ಎರಡು ಆ ಮನಸ್ಸುಗಳನ್ನು ಒಂದೇ ದಿಕ್ಕಿಗೆ ತಂದು ನಿಮ್ಮನ್ನು ಯಶಸ್ಸಿನ ದಾರಿಯಲ್ಲಿ ನಿಲ್ಲಿಸುವಂತಹ ಸಂದೇಶ. ಈ ವಿಡಿಯೋ ನೋಡಿದ ಮೇಲೆ ನೀವು ಗೊಂದಲದಲ್ಲಿರುವುದಿಲ್ಲ, ಗುರಿಯ ಕಡೆ ಹೆಜ್ಜೆ ಹಾಕುತ್ತೀರಾ. ಒಂದು ಕ್ಷಣವೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಏಕೆಂದರೆ ನಿಮ್ಮ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್ ಇಲ್ಲಿ ಅಡಗಿದೆ. ಮಿಥುನ ರಾಶಿಯವರೇ, ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಈ ಜಗತ್ತಿಗೆ ಸುಲಭವಲ್ಲ, ಏಕೆಂದರೆ ನಿಮ್ಮೊಳಗೆ ಒಂದು ವಿಚಿತ್ರವಾದ ವಿರೋಧಾಭ್ಯಾಸ ಇದೆ. ಒಂದು ಕಡೆ ನೀವು ಜ್ಞಾನದ ಹಸಿವು ಇರುವವರು, ಹೊಸ ಹೊಸ ವಿಷಯಗಳನ್ನು ಕಲಿಯುವುದಕ್ಕೆ ತುಂಬ ಇಷ್ಟ, ನಿಮ್ಮ ಬುದ್ಧಿವಂತಿಕೆಗೆ ಸಾಟಿಯೇ ಇಲ್ಲ. ಆದರೆ ಇನ್ನೊಂದು ಕಡೆ ನಿಮ್ಮ ಅತಿ ದೊಡ್ಡ ಶತ್ರು ನಿಮ್ಮ ಬೇಸರಗೊಳ್ಳುವಂತಹ ಗುಣ. ಯಾವುದೇ ಕೆಲಸ ಅಥವಾ ಸಂಬಂಧ ಆರಂಭಿಸಿದಾಗ ನೀವು ತೋರಿಸುವ ಆಸಕ್ತಿ ಬೆಟ್ಟದಷ್ಟು ದೊಡ್ಡದು, ಆದರೆ ಸ್ವಲ್ಪ ಸಮಯ ಕಳೆದ ಮೇಲೆ ಅದೇ ವಿಷಯದಲ್ಲಿ ಕುತೂಹಲ ಕಡಿಮೆಯಾಗುತ್ತದೆ. ಮತ್ತೆ ಯಾವುದೋ ಹೊಸದನ್ನು ಹುಡುಕುವ ಮನಸ್ಸು ಶುರುವಾಗುತ್ತದೆ. ಇದರಿಂದ ಏನಾಗುತ್ತದೆ ಗೊತ್ತಾ? ನೀವು ಅನೇಕ ಕೆಲಸಗಳನ್ನು ಅರ್ಧಕ್ಕೆ ಬಿಟ್ಟು ಬಿಡುತ್ತೀರಾ. ಆರಂಭಿಸಿದ ಪುಸ್ತಕ ಮೊದಲು ಕೆಲವು ಪುಟಗಳಷ್ಟೇ ಓದುತ್ತೀರಾ. ಸೇರಿದ ಕೆಲಸದಲ್ಲೇ ಕೆಲವು ತಿಂಗಳುಗಳಲ್ಲಿ ಬೇಸರ ಪಡುತ್ತೀರಾ. ಅದಕ್ಕೆ ಜನ ನಿಮ್ಮನ್ನ ಚಂಚಲ ಮನಸ್ಸಿನವರು ಅಂತ ಹೇಳುತ್ತಾರೆ. ಇನ್ನೊಂದು ವಿಷಯ, ನೀವು ಮಾತುಗಾರರು. ನಿಮ್ಮ ಮಾತಿನ ಶೈಲಿಗೆ ಯಾರಾದರೂ ಮಾರು ಹೋಗುತ್ತಾರೆ. ಆದರೆ ಆ ಮಾತುಗಳ ಹಿಂದಿರುವ ನಿಮ್ಮ ಅಸಲಿ ನೋವನ್ನು ನೀವು ಯಾರ ಮುಂದೆ ಹೇಳಿಕೊಳ್ಳುವುದಿಲ್ಲ. 100 ಜನರ ನಡುವೆ ಇದ್ದರೂ ನಿಮ್ಮೊಳಗಿನ ಆ ಆಳವಾದ ಒಂಟಿತನವನ್ನು ನೀವು ಮಾತ್ರ ಅನುಭವಿಸುತ್ತೀರಿ. ಎಲ್ಲರಿಗೂ ಸಲಹೆ ಕೊಡುತ್ತೀರಿ, ಎಲ್ಲರನ್ನೂ ನಗಿಸುತ್ತೀರಿ, ಆದರೆ ನಿಮ್ಮ ಗೊಂದಲಕ್ಕೆ ಉತ್ತರ ಕೊಡುವವರು ಯಾರೂ ಇಲ್ಲ ಅನ್ನುವ ಭಾವನೆ ನಿಮಗೆ ಕಾಡುತ್ತದೆ ಅಲ್ಲವಾ? ಮಿಥುನ ರಾಶಿಯವರೇ, ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಅಂದರೆ ಅದರ ಹಿಂದೆ ಒಂದು ಕಾರಣ ಇದೆ. ನಿಮ್ಮ ಗೊಂದಲಗಳಿಂದ ಹೊರಬಂದು ನಿಮ್ಮ ಜೀವನದಲ್ಲಿ ನೀವು ಗೆಲ್ಲಬೇಕು ಅನ್ನುವುದೇ ನಮ್ಮ ಆಶಯ. ಆದರೆ ಈ ಬದಲಾವಣೆ ಸಾಧ್ಯವಾಗುವುದು ನೀವು ನಿಮ್ಮ ಈ ಸಣ್ಣ ಕುಟುಂಬಕ್ಕೆ ಸೇರಿದಾಗ. ಇಲ್ಲಿ ಕೇವಲ ಮಿಥುನ ರಾಶಿಯವರಲ್ಲ, ನಿಮ್ಮಂತೆ ಬುದ್ಧಿವಂತರು, ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಹಂಬಲ ಇರುವವರು ಸೇರ್ತಾ ಇದ್ದಾರೆ. ನಿಮ್ಮ ಜೀವನಕ್ಕೆ ಸ್ಪಷ್ಟತೆ ಕೊಡುವ ನಮ್ಮ ನಕ್ಷತ್ರ ನುಡಿ ಚಾನಲನ್ನು ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನನ್ನು ಒತ್ತಿ. ಇದು ಕೇವಲ ಒಂದು ಬಟನ್ ಅಲ್ಲ, ನಿಮ್ಮ ಗೊಂದಲದ ಬದುಕಿನಿಂದ ಸ್ಪಷ್ಟತೆಯ ಕಡೆಗೆ ನೀವು ಇಡುವ ಒಂದು ಹೆಜ್ಜೆ.
ನಿಮ್ಮ ಜೀವನವನ್ನು ಒಳಗೊಳಗೆ ದುರ್ಬಲ ಮಾಡುತ್ತಿರುವ ಆ ಒಂದು ಗುಣದ ಬಗ್ಗೆ ಮಾತನಾಡೋಣ. ಮಿಥುನ ರಾಶಿಯವರೇ, ನಿಮ್ಮ ಅತಿ ದೊಡ್ಡ ಶತ್ರು ಬೇರೆ ಯಾರೂ ಅಲ್ಲ, ಅದು ನಿಮ್ಮ ಅತಿಯಾದ ಯೋಚನೆ ಮತ್ತು ಏಕಾಗ್ರತೆಯ ಕೊರತೆ. ನೀವು ಒಂದೇ ಸಮಯದಲ್ಲಿ 2 ದೋಣಿಗಳ ಮೇಲೆ ನಿಲ್ಲಲು ಪ್ರಯತ್ನಿಸುತ್ತೀರಾ. ಒಂದೇ ದಾರಿಯಲ್ಲಿ ಹೋಗುತ್ತಾ ಇದ್ದಾಗಲೇ ಇನ್ನೊಂದು ದಾರಿ ಇನ್ನೂ ಚೆನ್ನಾಗಿರಬಹುದು ಅನ್ನೋ ಸಂಶಯ ನಿಮ್ಮನ್ನು ಕಾಡುತ್ತಿದೆ. ಈ ಸಂಶಯವೇ ನಿಮ್ಮ ನಿರ್ಧಾರಗಳನ್ನು ದುರ್ಬಲ ಮಾಡುತ್ತಿದೆ. ನೀವು ಎಷ್ಟೋ ಯೋಚನೆ ಮಾಡುತ್ತೀರಾ, ಆದರೆ ಮಾಡಬೇಕಾದ ಕೆಲಸವೇ ಮುಂದೂಡಲ್ಪಡುತ್ತದೆ. ನಿಮ್ಮ ಮೆದುಳು ಒಂದು ಕಂಪ್ಯೂಟರ್ನಂತೆ, ಅದರಲ್ಲಿ 100 ಬಟನ್ಗಳು ಓಪನ್ ಆಗುತ್ತವೆ. ಇದರ ಪರಿಣಾಮ ನಿಮ್ಮ ಶಕ್ತಿ ವ್ಯರ್ಥವಾಗುತ್ತಿದೆ. ಜನರು ನಿಮ್ಮನ್ನು ಸಂಪೂರ್ಣವಾಗಿ ನಂಬಲು ಹಿಂಜರಿಯುತ್ತಾರೆ, ಏಕೆಂದರೆ ನೀವು ಯಾವಾಗ ದಿಕ್ಕು ಬದಲಾಯಿಸುತ್ತೀರೋ ಅನ್ನುವುದು ಅವರಿಗೆ ಗೊತ್ತಾಗುವುದಿಲ್ಲ. ನಾಯಕನಾದವನು ಒಂದು ದಾರಿಯಲ್ಲಿ ಹೋದರೆ ಇಡೀ ತಂಡ ಅವನ ಹಿಂದೆ ಬರಬೇಕು. ಆದರೆ ನೀವು ಪ್ರತಿ ಹಂತದಲ್ಲಿ ಹಿಂದಕ್ಕೆ ನೋಡುತ್ತಾ ಇರುವುದರಿಂದ ನಿಮ್ಮ ಜೊತೆಯಲ್ಲಿರುವವರು ಗೊಂದಲಕ್ಕೆ ಬೀಳುತ್ತಾರೆ. ಹಾಗಾದರೆ ಈ ಗೊಂದಲದಿಂದ ಹೊರಬರುವುದು ಹೇಗೆ? ನಿಮ್ಮ ಈ 2 ಮನಸ್ಸುಗಳನ್ನು ಒಂದೇ ದಿಕ್ಕಿಗೆ ತಂದು ಗೆಲ್ಲುವುದು ಹೇಗೆ? ಇದಕ್ಕೆ 3 ಸರಳ ಸೂತ್ರಗಳಿವೆ. ಅದನ್ನು ಪಾಲಿಸಿದಾಗ ಮಾತ್ರ ನೀವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು, ನಿಮ್ಮ ಗುರಿಯತ್ತ ಸಾಗಬಹುದು. ಮೊದಲನೆಯದು, ದೊಡ್ಡ ಕನಸಿಗಿಂತ ಇವತ್ತಿನ ಒಂದು ಹೆಜ್ಜೆ ಮುಖ್ಯ. ನಿಮ್ಮ ಮನಸ್ಸಿನಲ್ಲಿ ನಾಳೆಗೆ 10 ಯೋಚನೆಗಳಿರುತ್ತವೆ, ಆದರೆ ನೆನಪಿಟ್ಟುಕೊಳ್ಳಿ, 10 ದೋಣಿಗಳ ಮೇಲೆ ನಿಂತರೆ ಸಮುದ್ರ ದಾಟಲು ಸಾಧ್ಯವಿಲ್ಲ. ನಿಮ್ಮ ಮೆದುಳು ಎಷ್ಟು ಐಡಿಯಾ ಕೊಟ್ಟರೂ ನೀವು ಒಂದೇ ಒಂದು ಕೆಲಸವನ್ನು ಆಯ್ಕೆ ಮಾಡಿ, ಅದು ಮುಗಿಯುವವರೆಗೂ ಬೇರೆ ಯಾವುದಕ್ಕೂ ಕೈ ಹಾಕಬೇಡಿ. ನಿಮ್ಮ ಚಂಚಲ ಮನಸ್ಸಿಗೆ ಶಿಸ್ತು ಎನ್ನುವ ಕಡಿವಾಣ ಹಾಕಿದಾಗ ಮಾತ್ರ ನೀವು ಗೆಲ್ಲಬಹುದು. ಎರಡನೆಯದು, ಅತಿಯಾದ ಯೋಚನೆಗೆ ಬ್ರೇಕ್ ಹಾಕಿ. ಹೀಗಾದರೆ, ಹಾಗಾಗದಿದ್ದರೆ ಅನ್ನುವ ಪ್ರಶ್ನೆಗಳಲ್ಲೇ ನೀವು ಸಿಲುಕು ಬಿಡುತ್ತೀರಾ. ನಿಮ್ಮ ಸಂಶಯವೇ ನಿಮ್ಮ ಶತ್ರು. ಯೋಚನೆ ಕಡಿಮೆ ಮಾಡಿ, ಕೆಲಸ ಹೆಚ್ಚು ಮಾಡಿ. ನೀವು ಕಾರ್ಯದಲ್ಲಿ ತೊಡಗಿದಾಗ ಗೊಂದಲ ತನ್ನಷ್ಟಕ್ಕೆ ತಾನೇ ಕಡಿಮೆಯಾಗುತ್ತದೆ. ಗೊಂದಲ ಇರುವುದು ಯೋಚನೆಯಲ್ಲಿ, ಕೆಲಸದಲ್ಲಿ ಅಲ್ಲ. ಮೂರನೆಯದು, ನಿಮ್ಮ ಅಸಲಿ ಧ್ವನಿಯನ್ನು ಕೇಳಿಕೊಳ್ಳಿ. ನಿಮ್ಮೊಳಗೆ ಒಬ್ಬರು ಮಾತನಾಡುತ್ತಾರೆ, ಒಬ್ಬನು ಭಯ ಹುಟ್ಟಿಸುತ್ತಾನೆ, ಇನ್ನೊಬ್ಬನು ಧೈರ್ಯ ತುಂಬುತ್ತಾನೆ. ಭಯದ ಧ್ವನಿಯನ್ನು ನಿಧಾನವಾಗಿ ಮೌನಗೊಳಿಸಿ. ನಿಮ್ಮ ಬುದ್ಧಿಯ ಮೇಲೆ, ನಿಮ್ಮ ಸ್ವಾರ್ಥದ ಮೇಲೆ ನಂಬಿಕೆ ಇರಲಿ. ಈಗ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳುತ್ತೇನೆ. ಇಲ್ಲಿಯವರೆಗೂ ನಾನು ಹೇಳಿದ ಮಾತುಗಳು ನಿಮ್ಮ ಜೀವನದ ಯಾವುದೋ ಒಂದು ಹಂತಕ್ಕೆ ನೇರವಾಗಿ ತಾಕಿದಂತಿದೆಯಾ? ನಿಮ್ಮೊಳಗಿನ ಆ 2 ಮನಸ್ಸಿನ ಜಗಳ ನಿಮ್ಮನ್ನು ಎಷ್ಟು ಕಾಡುತ್ತಿದೆ ಅನ್ನುವುದು ನಿಮಗೆ ಈಗ ಸ್ಪಷ್ಟವಾಗುತ್ತಿದೆಯಾ? ನಿಮ್ಮ ದಿನದ 24 ಗಂಟೆಗಳ ಆತಂಕಕ್ಕೆ ಇವತ್ತು ಒಂದು ದಾರಿ ಸಿಕ್ಕಿದಂತಾಗಿದೆಯಾ? ಮಿಥುನ ರಾಶಿಯವರೇ, ಮನಸ್ಸಿನ ಭಾರ ಇಳಿಯಬೇಕು ಅಂದರೆ ನಿಮ್ಮ ಚಂಚಲ ಮನಸ್ಸನ್ನು ಹೊರಹಾಕಬೇಕು. ಹಾಗಾದರೆ ಈ ಕಮೆಂಟ್ ಬಾಕ್ಸ್ನಲ್ಲಿ 100% ಟ್ರೂ ಅಂತ ಬರೆಯಿರಿ. ಅಷ್ಟೇ ಅಲ್ಲ, ನಿಮ್ಮ ಅಸಲಿ ಗೊಂದಲ ಏನು, ನೀವು ಎಲ್ಲಿ ಎಡೆಬಿದ್ದೀರಿ ಅನ್ನುವುದನ್ನು ಇಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಿ. ನಿಮ್ಮ ಒಂದು ಕಮೆಂಟ್ ಇನ್ನೊಬ್ಬರಿಗೆ ಧೈರ್ಯ ಕೊಡಬಹುದು, ನಾನು ಒಬ್ಬನೇ ಅಲ್ಲ ಅನ್ನೋ ಭರವಸೆ ಕೊಡಬಹುದು. ನೆನಪಿಡಿ, ನಿಮ್ಮ ಬುದ್ಧಿವಂತಿಕೆ ಈ ಜಗತ್ತಿಗೆ ಬೇಕು. ನೀವು ಚಂಚಲತೆಯನ್ನು ಬಿಟ್ಟು ಏಕಾಗ್ರತೆಯನ್ನು ಬೆಳೆಸಿಕೊಂಡರೆ ಯಾವುದೋ ದೊಡ್ಡ ಸಾಧನೆಯು ನಿಮ್ಮ ಕೈಗೆಟುಕುವುದು. ನೀವು ಗೊಂದಲದ ಗೂಡು ಅಲ್ಲ, ನೀವು ಜ್ಞಾನದ ಗಣಿ. ನಿಮ್ಮ ಈ 2 ಮನಸ್ಸಿನ ಶಕ್ತಿಯನ್ನು ಒಂದೇ ದಿಕ್ಕಿನಲ್ಲಿ ಹರಿಸಿದರೆ ನೀವು ಅಜೇಯರು. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಒಂದು ಲೈಕ್ ನೀಡಿ. ನಿಮ್ಮಂತೆಯೇ ಗೊಂದಲದಲ್ಲಿರುವ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ. ಅವರಿಗೆ ಕೂಡ ಒಂದು ದಾರಿ ತೋರಿಸಿ. ಇನ್ನೂ ನೀವು ನಮ್ಮ ನಕ್ಷತ್ರ ನುಡಿ ಕುಟುಂಬಕ್ಕೆ ಸೇರಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ನಿಮ್ಮ ಜೀವನವನ್ನು ಬೆಳಗುವ ಇನ್ನೂ ಅನೇಕ ದೈವ ಸಂದೇಶಗಳು ನಿಮಗಾಗಿ ಕಾಯುತ್ತಿವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಸತ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಗೊಂದಲ ಬಿಡಿ, ಗುರಿ ಹಿಡಿಯಿರಿ. ನಿಮ್ಮ ಜೀವನಕ್ಕೆ ಶುಭವಾಗಲಿ. ಧನ್ಯವಾದಗಳು.